ನಾನು ಅವಾಗ ಹೆಂಗೆ ನೋಡ್ಕೊಂಡಿದ್ದೀನಿ ಅದನ್ನೆಲ್ಲ ಮರ್ತು ಬಿಟ್ಟವಳೆ ಇವಳು. ಮರ್ತಾವಳೆ. ಈಗ ನಿನ್ನ ಮಗಳು ಜಂಬ್ದಾಳು ಅಂತಾಳೆ. ಇವಳಿಗೊಂದು ಈಟು ಇಲ್ಲ ಜಂಬ. ಅಕ್ಕ ಅಕ್ಕ ಬಾರಕ್ಕ ಬಾ. ಪಾಪ ಯಾಕೆ ಸುಮ್ಮನೆ ಈ ಬಿಸ್ಲಾಗೆ ಯಾಕೆ ಸಿಟ್ಟು ಮಾಡ್ಕೊಂಡು ಟೆನ್ಷನ್ ತಗೊಂತಿ? ಬಾರಕ್ಕ ಬಾ, ಸ್ವಲ್ಪ ಹೊತ್ತು ಕೂತ್ಕ ಬಾ. ಅಮ್ಮ ಅಲ್ಲ ಎಂಥ ಕೆಲಸ ಮಾಡ್ಯವಳೆ. ನನಗೆ ಎಷ್ಟು ಆಸೆ ಇತ್ತು ಬಿಡು, ನಾವು ಸಾಕಿದ್ವಿ ಅವನ್ನ. ಸಣ್ಣನಿದ್ದಾಗ ಇವಳು ಡಿಲಿವರಿ ಆದಾಗ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ವಿ ಅಂದರೆ ಅವಳನ್ನ ಬಿಡು ಅಪರೂಪಕ್ಕೆ ಆಗೈತೆ ಅತ್ತ ಅಂತ ಹೇಳಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ವಿ ಕಣಮ್ಮ. ನಾನಂತೂ ಅವಳ ಬಟ್ಟೆ ಎಲ್ಲ ಒಗ್ದಾಕಿದ್ದೀನಿ. ಸೇವಂತಿ ಅಂತೇಳಿ ಅವಳ ಜೀವನ ಹಾಳಾಯಿತು ಅಂತ ಹೇಳಿ ಅಯ್ಯಮ್ಮ ಅವಾಗ ದೊಡ್ಡದಕ್ಕೆ ಅವಳನ್ನ ಸೇರ್ತಾನೆ ಇರಲಿಲ್ಲ. ನಾನು ಬಿಡು ತಪ್ಪು ಮಾಡೋ ಸಹಜ, ಮನುಷ್ಯನ ಮೇಲೆ ತಪ್ಪು ಮಾಡ್ತಾರೆ, ಇನ್ನೇನು ಮಾಡೋಕ್ಕಾಗುತ್ತೆ, ತಿಟ್ಕೊಂಡು ಹೋಗ್ಬೇಕು ಅಂತ ನಾನು ಹಿಂಗೆಲ್ಲ ಬುದ್ಧಿ ಹೇಳಿ ಎಲ್ಲ ಚೆನ್ನಾಗೆಲ್ಲ ನೋಡ್ಕೊಂಡು ನಾವು ಏನೆಲ್ಲ ಆಸೆ ಇಟ್ಕೊಂಡಿದ್ವಿ. ಬಿಡು ಕೊಡೋಣ, ನಾನು ನಿಮ್ಮ ಮಗಳು ಇದ್ದಾಳೆ, ಅಯ್ಯಪ್ಪನೂ ಹಂಗೆ ನನ್ನ ತಂಗಿ ಮಗ ಕೊಡೋಣ ಅಂತ ಎಷ್ಟು ಆಸೆ ನೋಡು. ಅಲ್ಲ ನಿನ್ನ ತಮ್ಮನ ಮಗಳು ಮದುವೆ ಮಾಡ್ಕೊಂಡವಳೆ, ಎಷ್ಟು ಇರಬೇಡ ನೋಡು. ಅಣ್ಣನ ಮಗಳಿದ್ರು ನನ್ನ ತಮ್ಮನ ಮಗಳನ್ನ ನಾನು ನನ್ನ ಮಗ ಮದುವೆ ಮಾಡ್ಕೊಬೇಕಂತ ಕರ್ಕೊಂಬಂದಿರೋ ಹುಡುಗಿನ ಹೆಂಗೆ ಮದುವೆ ಮಾಡ್ಕೊಂಡು ನಮಗೆ ನಿಜವಾಗ್ಲೂ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ಒಟ್ಟು ಇದೈತೆ, ತಾಳಿ ಹಾಕಿ ಬಂದಿದ್ದೀನಿ, ಕಾಲುಂಗ್ರ ತಾಳಿ ಬಟ್ಟೆ ಬರೆ ಎಲ್ಲ ತಗೊಂಬಂದೈತಿ. ಅಲ್ಲೇನು ಎಲ್ಲ ತಯಾರಿ ಮಾಡ್ಕೊಂಡಿದ್ಮೇಲೆ ಈಗ ಹಿಂಗೆ ಮಾಡಿರಿ ಇವ್ರು. ಹೋಗತ್ತ. ನನಗಂತೂ ಭಾಳ ಬೇಜಾರಾಗ್ತೈತೆ ಕಣ. ಯಾಕ ಬಾ ಒಳಕ್ಕೆ ಕೂತ್ಕೊಂಡು ಮಾತಾಡೋಣ ಬಾ. ಇನ್ಮೇಲೆ ನಮ್ಮ ಮನೆಗೆ ಗೊತ್ತಾಗ ಹೋಗ್ತಾ ನೀನು ಚೆನ್ನಾಗಿರು, ಬಾಯಿಲಿ ಏನೋ ಮಾತಾಡಬೇಕು, ಬಾ ಒಳಕ್ಕೆ ಹೋಗಿ ಮಾತಾಡೋಣ. ನಿಮ್ಗೆ ಎಷ್ಟು ಬೇಜಾರಾಗಣ. ಎಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ, ನೀನು ಮದುವೆ ಮಾಡ್ಕೊಂಬ ಹುಡುಗಿನ ಕರ್ಕೊಂಡು ಮದುವೆ ಮಾಡ್ಕೊಂಡಿರೋದು ಯಾರು? ಹೆಣ್ಣಿಲ್ವ ಅಮ್ಮಂಗೆ? ಅಣ್ಣನ ಮಗಳ ಇದ್ದಾಳೆ, ಒಂದು ದಿವ್ಸನ ಬಂದು ಕೇಳಿಲ್ವೇ ನನ್ನ ಮಗಳು ಜಂಬ್ದಾಳು, ಯಾರು ಕೊಟ್ಟಾನ? ನಿಮ್ಮ ಅಣ್ಣನ ಮಗಳ ಇದ್ದಾಳು ಮಾಡ್ಕೊಂಬಲ್ಲ ಅಂದರೆ ಅವಳು ಜಂಬ್ದಾಳು, ಅವಳಿಗೆ ಜಂಬ ಜಾಸ್ತಿ. ಅವಳು ಹೇಳ್ದಂಗೆ ಕೇಳಲ್ಲ. ಅವಳು ಮದುವೆ ಮಾಡ್ಕೊಂಬಕ್ಕೆ ಇಷ್ಟ ಇಲ್ಲ, ನಮ್ಮ ಹುಡುಗ ಒಪ್ಪಲ್ಲ ಅಂಬಾಳಂತೆ. ನೋಡಮ್ಮ ಅಲ್ಲ ನೋಡಿ ನಾವೇನು ಮಾಡಿದೀವಿ ಅಂಥದ್ದು. ನಾನು ಅದಕ್ಕೆ ಬಂದು ಗಲಾಟೆ ಮಾಡಬೇಕು ಅಂತಲೇ ಮಾಡಿದ್ದು. ಇಲ್ಲ ನನ್ನ ಮಗ ಒಪ್ಪಿದ್ದ, ಅದಕ್ಕೆ ಮದುವೆ ಮಾಡ್ಕೊಂಡೆ ಅಂತ ಮಾತಾಡ್ತಾಳೆ. ಅದಕ್ಕೆ ನಾನು ಸರಿಯಾಗಿ ಒಂದು ಹೋಗ್ಬೇಕಂತಲೇ ಬಂದಿದ್ದೆ ಕಣಮ್ಮ. ಹಂಗೆ ನೀನು ಮಾತಾಡಿಸ್ಕೊಂಡು ಅವಳ ಎದುರಿಗೆ ನಿಮ್ಮ ಮನೆಗೆ ಗೊತ್ತಾಗೋಗ್ತಾ ಚೆನ್ನಾಗಿರ್ತೀನಿ, ಹೇಳ್ತೀನಿ. ನಾವು ಏನೋ ಬಿಡತ್ತ ಅಂತ ಅಂದಂಗೆಲ್ಲ ಯಾಕೆ ಜಾಸ್ತಿ ಆಗ್ತೈತಿ ಅವಳು. ನಡಿಯಮ್ಮ ನಡಿ, ಅದೇನು ಮಾತಾಡ್ಬೇಕು ಅಂದರೆ ಮಾತಾಡೋಣ ನಡಿ, ಒಳಗೆ ಹೋಗೋಣ. ಅರಕ ನಮ್ಮ ಅಕ್ಕ ಏನೋ ಇದ್ದಾಳೆ, ನಡಿ ಒಳಗೆ ಕೂತ್ಕೊಂಡು ಮಾತಾಡೋಣ ನಡಿ. ಹಂಗೆ ಮತ್ತೆ ಅವಳು ಒಳ್ಳೆಯಳಲ್ಲ, ಅವಳು ಸೇವಂತಿ. ನಾನು ನಾಳೆನೇ ಭಾಳ ದಿನದಿಂದಲೂ ನೋಡಿದ್ದೀನಿ. ಅವಳು ಒಳ್ಳೆಯಳಲ್ಲ, ಎಷ್ಟು ನಮಗೆ ತೊಂದರೆ ಕೊಟ್ಟವಳು ಗೊತ್ತೇ? ದುಡ್ಡಿನ ಅಹಂಕಾರ. ದುಡ್ಡೈತೆ ನಮ್ಮ ತಗೇನು ಯಾರ್ದೇನು ಅಂಬತ್ತಕ್ಕಲೋನು, ಯಾರು ಅದೇನು ಮಾಡ್ತಾರೆ ನೋಡೋಣ. ನಮ್ಮ ತಗೇನು ದುಡ್ಡೈತೆ, ಒಬ್ಬನೇ ಮಗ ಅಂತೇಳಿ ಜಾಸ್ತಿ ಬಿಲ್ಡಪ್ ಅವಳ್ದು. ಕಾಲ್ತಂದ ಕರ್ಕೊಂಡೋಗಿ ನಿನ್ನ ಸೊಸೆನ ಮದುವೆ ಮಾಡ್ಕೊಂಬದಲ್ಲ ಕಣಮ್ಮ. ರಾಜಲಕ್ಷ್ಮಿಗೆ ಹೋಗಿ ಹೆಣ್ಣು ತಗೊಂಬಂದು ಗ್ರ್ಯಾಂಡ್ನ ಮದುವೆ ಮಾಡಬೇಕು. ಅದು ಹಿಂಗೆ ಕಾಲ್ತಂದಾಗ ಎಲ್ಲರೂ ಮದುವೆ ಮಾಡ್ಕೊಬತ್ತಾರೆ. ಕಳಕತ್ತೆ ಇನ್ನೇನು ಮಾಡೋಕ್ಕಾವತ್ತು. ಪಾಪ ಇಷ್ಟೊತ್ತಿನ ತಕ ಅರ್ಸಾಡಿದ್ಯಾ, ಕುತ್ಕ. ಅವಳು ಯಾವಾಗಲೂ ಇದ್ದಿದ್ದೇನೆ. ನೀರ್ಗಿರೇನಾದರೂ ಕುಡಿತೀಯ, ಜ್ಯೂಸ್ ಏನಾದರೂ ಮಾಡ್ಲಾ? ಬೇಡ ಕಣಮ್ಮ, ಈಗ ಅಲ್ಲಿ ಕುಡ್ದೆ ನೀರ ತೀರಾ ಜ್ಯೂಸೇ ಮಾಡುವಂತ, ಆಮೇಲೆ ಮಾಡುವಂತೇಳು. ಕೂಕ ಒಂದು ಮಾತಾಡೋಣ. ಅವಳ ಕಣ್ಣೆದ್ರಿಗೆ ನಿಮ್ಮ ಮನೆಗೆ ಬತ್ತಾ ಹೋಗ್ತಾ ಇರ್ತೀನಿ ನೋಡು. ನಮ್ಮ ಅತ್ತಿಗೆ ಹೆಂಗೆ ಮಾಡ್ತೈತೆ ನಮ್ಮ ಅಣ್ಣನೂ ನಮ್ಮ ಅತ್ತಿಗೆ ಅನ್ಬೇಕು. ಹೆಂಗೆ ಮಾಡಿದ್ರೆ ಮತ್ತೆ ಇಂಥವ್ರಿಗೆಲ್ಲಾನು. ಅಕ್ಕ ನಾವು ಚೆನ್ನಾಗಿರ್ಬೇಕು ಅವ್ರ ಕಣ್ಣೆದ್ರಿಗೆ. ಇವಾಗ ಕುತ್ಕ ಇಲ್ಲಿ ಮಾತಾಡೋಣ. ಅಕ್ಕ ಅಂಜಲಿ ಅಕ್ಕ ಬಾರ ಇಲ್ಲಿ. ನಮ್ಮ ಅಕ್ಕನೂ ಬಂದಿದ್ಲು ಪಾಪ, ಅಲೆ ಮದುವೆ ಅಂತೇಳಿ, ನನ್ನ ತಂಗಿ ಮಗನ ಮದುವೆ ಅಂತೇಳಿ ಬಂದಿದ್ಲು. ಅಲೆ ಕಾರ್ಡುನು ಓದ್ಸಕ್ಕೆ ಪ್ರಿಂಟ್ ಹೊತ್ತಕ್ಕೆ ದುಡ್ಡು ಕೊಟ್ಟು ಬಂದಿದ್ದು. ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದೀವಿ. ಅಡ್ವಾನ್ಸ್ ಯಾರು ವಾಪಸ್ ಕೊಡ್ತಾರೆ ಹೇಳು? ಅಲ್ಲೇ ಮೇಳ್ದಾರ್ಗೂ ಎಲ್ಲರಿಗೂ ದುಡ್ಡು ಕೊಟ್ಟು ಬಂದಿದ್ದೀವಿ. ನೋಡಮ್ಮ ಸುಮ್ಮನೆ ಅಧ್ವಾನ ಆದಂಗೆ ಆಗುತ್ತೆ ಇಂಥ ಮಾಡೋದಲ್ಲ. ಅವಳೆ ಅಂತಾಳು ನೋಡಮ್ಮ. ಅವಳೇನ ಕರ್ಕೊಂಡು ಹೋಗೋಕ್ಕೆ ಪ್ಲಾನ್ ಮಾಡಿದ್ಲಂದ್ರೆ ಇವಳೆ ಅಂತಾಳು. ಅವಳು ಹೇಳೋದೇನು ನಾನೇ ಹೋಗಿ ಮದುವೆ ಆದೆ, ನಾನೇ ಕೇಳಿ ಮದುವೆ ಆದೆ ಅಂತ ಹೇಳ್ತಾಳೆ. ನಾನು ನೆನ್ನೆ ಸಹ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ಪೊಲೀಸ್ನವ್ರನ್ನೆಲ್ಲ ಕರೆಸಿದ್ವಿ. ಪೊಲೀಸ್ನವ್ರ ಮುಂದೆ ಹೇಳಿ ನನಗಿಷ್ಟ ಇಲ್ಲ ಅಂತ ಹೇಳಿ ಒಂದು ಮಾತು ಹೇಳಿದ್ರೆ ಸಾಕಾಗಿತ್ತು, ಸರಿಯಾಗೋದು. ನಾನೇನೇ ಹೋಗಿ ಅವ್ರ ಕಾಲು ಇಟ್ಕೊಂಡು ಮದುವೆ ಆಗಿದ್ದೀನಿ. ಅವ್ರ ಕಾಲು ಇಟ್ಕೊಂಡು ನಾನು ಬೇಡ್ಕೊಂಡೆ, ನಾನು ಮದುವೆ ಮಾಡ್ಕೊಳ್ರಿ ಅಂತ ನಾನೇ ಕೇಳ್ಕೊಂಡಿದ್ದು ಅಂತ ಹೇಳ್ತಾಳೆ ಪೊಲೀಸ್ನವ್ರ ಮುಂದೆ. ಅದಕ್ಕೆ ಅವಳು ಅಂತಾಳೆ ಅಂತೇಳಿ ಕೈ ಬಿಟ್ಟು ಸುಮ್ಮನೆ ಅದ್ವತ್ತ. ಬಿಡ ತಾಳಾಗ ಹೋದ್ರು ಹೋಗ್ಲಿ ಅಂತ. ಏನಕ್ಕ ಚೆನ್ನಾಗಿದೆಯಾ? ನಮ್ಮ ಚೆನ್ನಾಗಿದ್ದೀವಿ. ಯಾವಾಗಲೂ ಒಂದ್ಸತಿ ನೋಡಿದ್ದಲ್ಲೇ ನೀನು ನನ್ನ ಇಲ್ಲಿ ಬಂದಾಗ ನಮ್ಮ ಯಾವಾಗಲೂ ಒಂದ್ಸತಿ ಮಾತಾಡ್ಸಿದ್ದೆ. ನೋಡಿದ್ದೆ ಹೇಳಿ ಮಾತಾಡ್ಸಿದ್ದೆ. ನಾನು ಇಷ್ಟೊತ್ತಿನ ತನಕ ನಾನು ನನ್ನ ತಂಗಿ ಹೊರಗೆ ಕುತ್ಕೊಂಡಿದ್ವಿ ಮಾತಾಡ್ತಾನ. ನೋಡಿ ಎಂಥ ಕೆಲಸ ಮಾಡ್ಯವಳೆ. ಅಣ್ಣನ ಮಗಳಿದ್ರು ಯಾರು ಎಣ್ಣೆ ಇಲ್ಲ ಅವಳು ಸಂಬಂಧಿಕರೋಗೆ ಅಂತ ಹೇಳಿ ನನ್ನ ತಮ್ಮನ ಮಗಳು ನನ್ನ ತಂಗಿ ಮದುವೆ ಮಾಡ್ಕೊಂಬಕ್ಕೆ ಕರ್ಕೊಂಬಂದಿರೋ ಹುಡುಗಿ ನಮಗೆ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡು. ನೋಡಮ್ಮ ಇದೆ ಅಂತದ್ದು ಇವಳು ಬುದ್ಧಿ. ಕುಕ್ಕಳ ಇಲ್ಲಿ ಅಕ್ಕ, ಕುಕ್ಕಂಡು ಮಾತಾಡೋಣ. ಕುಕ್ಕ ಇಲ್ಲಿ ಅಲ್ಲ ಅಕ್ಕ, ಹಿಂಗೆ ಮಾಡಬಾರ್ದು ಯಾರಿಗೆ ಆಗಲಿ. ಎಲ್ಲರೂ ತಯಾರಿ ಮಾಡ್ಕೊಂಡಿರ್ತಾರೆ. ಯಾರಿಗಾನ ಹಿಂಗೆ ಮಾಡಿದ್ರೆ ಎಷ್ಟು ಬೇಜಾರಾಗುತ್ತಲ್ಲ. ಅವಳಿಗೆ ಹಿಂಗಾಗಿದ್ರೆ ಅವಳ ಮಗನ ಮದುವೆಗೆ ಎಲ್ಲ ತಯಾರಿ ಮಾಡ್ಕೊಂಡು ಮದುವೆ ಮುರಿದು ಬಿಡ್ರೆ ಅವಳಿಗೇನೆ ಎಷ್ಟು ಬೇಜಾರಾಗುತ್ತೆ ಹೇಳು? ಅಲ್ಲ ಅಕ್ಕ ನೀನೇ ಹೇಳಕ್ಕ ಎಷ್ಟು ಬೇಜಾರಾಗುತ್ತೆ ಅವಳಿಗೆ ಅಂತೇಳಿ. ಅವಳಿಗೆ ಸ್ವಲ್ಪ ಅರ್ಥ ಆಗೋದು ಬೇಡ್ವಿ. ಹಿಂಗೆ ಕರ್ಕೊಂಡು ಮದುವೆ ಮಾಡ್ಕೊಂಡ್ಲಲ್ಲ. ಅಲ್ಲ ಇವಳೇನ ಕೇಳಿದ್ಲು, ಅಮ್ಮ ನಿಮ್ಮ ಅತ್ತೆ ನಿನ್ನ ಮದುವೆ ಮಾಡ್ಕೋಬೇಕು ಅಂತ ಕರ್ಕೊಂಬಂದವಳೆ ತವ್ರ ಮನೆ ಉಳಿಲಿ ಅಂತ.
ಹಾಂ ನೀನು ಹಿಂಗೆ ಮಾಡಬೇಡ ಕಣಮ್ಮ, ಹೋಗಿ ಅವರೆಲ್ಲ ತಯಾರಿ ಮಾಡ್ಕೊಂತ ಇದ್ದಾರೆ ಅಂತ ಇವಳು ಹೇಳಿದ್ದೆ ಅಲ್ಲಿ. ಈಗ ಹೋದಾಗ ಈಗಳೇ ಸುನಂದಿ ನಿನ್ನ ಸೊಸೆ ಹಿಂಗೆ ಕೇಳಿದ್ಲು, ಅವಳು ಮದುವೆ ಮಾಡ್ಕೊಂಬಿಲ್ದಳಾಗಿದ್ರೆ ಅಲ್ಲ ನಾನು ಹೆಣ್ಣು ನೋಡಿ ನನ್ನ ಮಗು ಮದುವೆ ಮಾಡೋದೇನು ದೊಡ್ಡದಲ್ಲ ಅಂತಾಳಲ್ಲ, ಹಂಗೆ ಮಾಡಲಾಗಿದ್ರೆ ಇಲ್ಲ ಇವಳನ್ನಾದ್ರೂ ಕರೆದು ಸುನಂದಿ ನಿನ್ನ ಸೊಸೆ ಹಿಂಗೆ ಅಂತಾಳೆ ಕಣೆ ನೋಡಿ ಕರ್ಕೊಂಡೋಗಿ ಪಾಪ ನೀನು ಎಲ್ಲ ತಯಾರಿ ಮಾಡ್ಕೊಂತ ಅಂದಿದ್ರೆ ಇವಳಿಗೂ ಆವಾಗ ಅವಳು ಒಳ್ಳೆಳಾಗಳ ಅಲ್ಲ ಹೇಳು. ಇವಳು ಸೆನಕಾಗಳೇ ಬಿಡತ್ತ ಹೆಂಗತ್ತ ನೋಡು, ನೀನು ಕೇಳಿದ್ರು ಹಿಂಗೊಂದು ನಮ್ಮ ಸೇವಂತಿ ಅಂತ ಹೇಳಿ ಇವಳು ಒಂದಿಷ್ಟು ಸಮಾಧಾನ ಮಾಡ್ಕೊಂಬಳು, ಸಿಟ್ಟು ಕಮ್ಮಿ ಆಗೋದು. ಅದು ಒಂದೇ ಇಲ್ಲ, ಕರ್ಕೊಂಡೋಗಿ ಅವಳು ಕೇಳಿದ ತಕ್ಷಣ ಪುಟ್ಟು ಕರ್ಕೊಂಡೋಗಿ ಮದುವೆ ಮಾಡ್ಕೊಂಬಂದ್ಬಿಟ್ಟವಳು. ಅವನ ಅಜ್ಜಪ್ಕಿನ್ನ ಯಾರು ಏನು ಕೊಡ್ತಾರೆ ತಗ, ಅಲ್ಲೇನೇ ಒಂದು 2-3 ತನ ನೋಡ್ಕೊಂಬಂದಿದ್ಲಂತೆ, ಅಲ್ಲೇ ಯಾವ ಕೊಡಲ್ಲ ಅಂದ್ರಂತೆ. ಅದೇ ನಮ್ಮೂರಿಗೆ ಕೊಟ್ಟೈತಲ್ಲ ಋತುನ ಮಗಳನ್ನ ನೋಡೋಕ್ಕೆ ಏನೋ ಹೋಗಿದ್ಲಂತೆ. ಅವ್ನ ಪ್ರವಿ ಏನನ ಒಪ್ಪಲ್ಲ, ಬೇಡ ನನ್ನ ಮಗಳನ್ನ ಕೊಡಲ್ಲ ಅಂತ ಏನೋ ಅಂದಂತೆ. ಅದಕ್ಕೆ ಎಲ್ಲೂ ಸಿಗಲ್ಲ ಅಂತೇಳಿ ಕರ್ಕೊಂಡು ಮದುವೆ ಮಾಡ್ಕೊಂಡವಳು. ನಾವು ಕೊಡ್ತೀವಿ ಅಂತ ಹೇಳ್ತಿದ್ವಿ, ನನಗೂ ನಮ್ಮ ಅಯ್ಯಪ್ಪ ಭಾಳ ಆಸೆ ಇತ್ತು ಕೊಡ್ಬೇಕು ಅಂಬೋದು. ಬಿಡು ನನ್ನ ಮಗ ಒಬ್ಬನೇ ಅಲ್ಲ, ನಾನು ಅದಕ್ಕೆ ಸುಮ್ಮನಾದೆ. ನಿನ್ನ ಮಗ ಒಬ್ಬನೇ ಅಲ್ಲ ಕಣೆ, ನೀನು ಬರ್ಕೊಡು ನಮ್ಮ ಮನೆಗೆ ಅಂತ ಹೇಳಿದ್ದೀನಿ. ಅವಳು ನಮ್ಮಳು ದೊಡ್ಡವಳು, ಅವಳು ಎಲ್ಲರ ತಗು ಸೆನಕ್ಕಿದ್ದಾಳೆ ನಮ್ಮ ಗೀತಮ್ಮ. ಅವಳು ಎಲ್ಲರ ತಗು ಸೆನಕ್ಕಿದ್ದಾಳೆ, ಅವ್ರ ತಗು ಸೆನಕ್ಕಿದ್ದಾಳೆ, ನಮ್ಮ ತಗು ಸೆನಕ್ಕಿದ್ದಾಳೆ. ಮದ್ವೆಗೇನೆ ನನ್ನ ಕರೆದಿಲ್ಲ, ಬೈತಾಳೆ ಅಂತೇಳಿ ಮದ್ವೆಗೆ ಕರೆದಿಲ್ಲ. ಅವಳು ದೊಡ್ಡ ಅದಕ್ಕೇನಷ್ಟೇ ಕರೆದವ್ರೆ ನೋಡು, ಇನ್ನೆಷ್ಟು ಇರಬೇಡ ಅವಳಿಗೆ. ಒಬ್ಬೊಬ್ಬ ನಿಮ್ಮನ್ನು ಕರೆದಿಲ್ವಲ್ಲ ಮದ್ವೆಗೆ ಅಣ್ಣ ಅದಕ್ಕೆ ಅಂತೇಳಿ ಕರೆಯೋದನ್ನ ಬೇಡವಿ. ಅದಕ್ಕೆ ಬಿಟ್ಟಾಕು ಈಗ ಸುಮ್ಮನೆ ನಿನ್ನ ಮಗಳನ್ನ ನನ್ನ ಮನೆಗೆ ಕೊಡು ಹೇಳ್ತೀನಿ, ನಾವೆಲ್ಲ ಚೆನ್ನಾಗಿ ನೋಡ್ಕೊಂತೀವಿ. ಅವಳು ಕಣ್ಣೆದ್ರಿಗೆ ನೀನು ಕೊಟ್ಟು ನನ್ನ ಮನೆಗೆ ಮದುವೆ ಮಾಡು, ನಾವು ಚೆನ್ನಾಗಿ ಇಟ್ಕೊಂಡು ನಿನ್ನ ಮಗಳು ಚೆನ್ನಾಗಿರಲಿ. ನನ್ನ ತಮ್ಮನ ಮಗಳನ್ನ ಅವಳು ಮದುವೆ ಮಾಡ್ಕೊಂಡವಳೆ, ಅವ್ರ ಅಣ್ಣನ ಮಗಳು ಇವತ್ತು ನಾನು ಮದುವೆ ಮಾಡ್ಕೊಂತೀನಿ. ನನ್ನ ಮನೆಗೆ ಕೊಟ್ಟು ಮದುವೆ ಮಾಡಿ ಹೇಳ್ತೀನಿ, ನೀನು ನನ್ನ ಮಗಳನ್ನ ನೀವು ಮದುವೆ ಮಾಡ್ಕೊಂತೀರಿ. ಹಂಗಾದ್ರೆ ನನಗೂ ಖುಷಿನೇನೆ, ಕೊಡ್ತೀನಿ ಹೇಳು. ಇಬ್ರು ಜಗಳಾಡೋದು ನೋಡಿ ನಮ್ಮ ಸುನಂದಿ ಆವಾಗಲೇ ನಂತಾಗ ಹಂಗಂದ್ಲು, ಯಾಕಾರ ಮಗಳನ್ನ ಸುಮ್ಮನೆ ನನ್ನ ಮಗನಿಗೆ ಮದುವೆ ಮಾಡ್ಕೊಂತೀನಿ ಕಣೆ, ಹಂಗಾದ್ರೆ ಸರಿ ಹೋಗುತ್ತಿದ್ದು. ಇವತ್ತು ನನ್ನ ತಮ್ಮನ ಮಗಳು ಮದುವೆ ಮಾಡ್ಕೊಂಡಾಳ ಅಂದರೆ ಇವತ್ತು ನಾನು ಅವ್ರ ಅಣ್ಣನ ಮಗಳು ಮದುವೆ ಮಾಡ್ಕೊಂಬಂದ್ರಾಗ ಏನು ತಪ್ಪಿಲ್ಲ. ಇನ್ನೇನು ಅವ್ರ ಮಗನ ಮದುವೆ ಆಗೈತೆ, ಇನ್ನೇನು ಇನ್ನೊಬ್ಬಿಲ್ಲ ಮತ್ತೊಬ್ಬಿಲ್ಲ, ನಾ ಮದುವೆ ಮಾಡ್ಕೊಂಬನ ಕೇಳೋಣ. ಅಕ್ಕ ಬರಲಿ ಲಾಸಿ ಹೋಗ್ತಿದ್ದಂಗೆ, ಈ ಲಾಸಿ ಏನಾನ ಹೋಗ್ತಿದ್ರೆ ಕರಿತೀನಿ ಕೇಳ್ತೀನಿ ಅಂತ ಆವಾಗಲೇ ನನ್ನ ತಂಗಿ ಮಾತಾಡಿ. ಅದಕ್ಕೆ ನಾನು ಇಲ್ಲಿ ಒಳಗೆ ಯಾಕ ಮಾಡೋಣ ಅಂತ ಬಂದೆ, ನಿನ್ನ ಒಳಗೆ ಕರ್ಕೊಂಬಂದು. ಅದಕ್ಕೆ ನನ್ನ ತಂಗಿ ಕೇಳ್ತಾ ಇರೋ, ಸುಮ್ಮನೆ ಕೊಟ್ಟು ಮಾಡು, ಸೆನಕಿಕ್ಕೆಂಬ್ತಾಳೆ ನನ್ನ ತಂಗಿ. ಕೊಡ್ತೀನಿ ಹೇಳು, ನಮ್ಮ ಅಯ್ಯಪ್ಪಂತ ಮಾತಾಡಿ ನಮ್ಮ ಅಯ್ಯಪ್ಪಗೆ ಹೇಳಿ ಬಂದು ಕೊಡ್ತೀನಿ. ಅವಳ ಮ್ಯಾಗಳ ಸಿಟ್ಟಿಗಾಗ್ಲೇಳು ನನ್ನ ಮಗಳನ್ನ ತಗೊಂಬಂದು ನಿನ್ನ ಮಗು ಕೊಡ್ತೀನಿ, ಕರ್ಕೊಂಡು ನಿನ್ನ ಮಗುಗೆ ಮದುವೆ ಮಾಡಿಸ್ತೀನಿ. ಅವಳ ಮ್ಯಾಗಳ ಸಿಟ್ಟಿಗಾಗಿ ಇಲ್ಲ ಕಣ್ಣೆದ್ರಿಗೆ ಕೊಡ್ತೀನಿ. ನನ್ನ ಮಗಳು ನಿನ್ನ ಮಗ ಇಬ್ಬರು ಚೆನ್ನಾಗಿರ್ಬೇಕು. ಆಗಲ್ಲಲ್ಲ, ನನಗೂ ಅವಳ ಮೇಲೆ ಭಾಳ ಸಿಟ್ಟು ಬಂದೈತೆ. ಅವಳ ಕಣ್ಣೆದ್ರಿಗೆ ಇಲ್ಲೇ ಕೊಡ್ತೀನಿ, ನೋಡೋಣ ಅದೇಲಿ ಏನಾಗುತ್ತಾ ಆಗಲಿ. ಅದೇನು ಅವಳು ಹುರ್ಕೋಬೇಕು ನೋಡಪ್ಪ, ನಮ್ಮ ಅಣ್ಣನ ಮಗಳು ಮದುವೆ ಮಾಡ್ಕೊಂಬ್ಲಿಲ್ವಲ್ಲ ಅಂತ. ಮತ್ತೆ ಹುರ್ಕೋಬೇಕು. ಈಗ ನಾವೆಲ್ಲ ನೋಡೋಣ ಅಂತಿದ್ವಿ, ನನ್ನ ಮಗೇನು ಆರಾಮ ಮಸ್ತಾಗಿ ಕೊಡ್ತಾರೆ, ಅಲ್ಲೇ ನಮಗೆ ಭಾಳ ಜನ ಕೊಡ್ತೀವಿ ಅಂದ್ರೆ ನಾವು ಇವರಿದ್ರಲ್ಲ ನನ್ನ ತಮ್ಮನ ಮಗಳು. ಈಗ ನನ್ನ ತಮ್ಮನ ಮಗಳು ನಾನು ಯಾಕೆ ಮದುವೆ ಈಗ ಕಷ್ಟ. ನಾವು ತವ್ರ ಮನೆ ಎಂಬುದು ಆಸೆ ಐತೆ, ಅವಳ ಥರ ನಾವು ಮಾಡಲ್ಲ, ಕಂಡಾರ ಹೆಣ್ಣಿಗೆ ಆಸೆ ಪಡಲ್ಲ ನಾವು. ನನಗೆ ನಾನೇನ ಹಂಗೆ ಆಸೆ ಪಡೋಳಾಗಿದ್ರೆ ನನ್ನ ತಮ್ಮನ ಮಗಳು ಮದುವೆ ಮಾಡ್ಕೊಂತಿರ್ಲಿಲ್ಲ. ವರದಕ್ಷಿಣೆ ಕೊಟ್ಟು ನನ್ನ ಮಗಗೆ ಮಸ್ತಾಗೆ ಹೆಣ್ಣು ಕೊಡೋರು ಇದ್ದರು. ನಾನೇನು ಅಲ್ಲಿ ನೋಡಿದ್ರೆ ನಮ್ಮ ಅಣ್ಣನ ಹೆಂಡತಿ ಚೆನ್ನಾಗಿ, ಅಲ್ಲಿ ನನ್ನ ತಮ್ಮನ ಹೆಂಡತಿ ಚೆನ್ನಾಗಿಲ್ಲ. ಅವಳಿಗೆ ಯಾವಾಗಲೂ ಬಿ ಪಿ ಶುಗರು ನೋಡು, ಏನೂ ಕೆಲಸ ಮಾಡೋಕ್ಕಾಗಲ್ಲ. ಬರೀ ಒಂದು ದುಡ್ದಿರೋದೆಲ್ಲ ಅವಳು ಆಸ್ಪತ್ರೆಗೆ ಇಕ್ಕದೆ. ಅವತ್ತು ನಾವು ಕಷ್ಟ ಸುಖ ಹಿಂಗೆ ಅರ್ಥ ಮಾಡ್ಕೊಂಡು ಬಿಡತ್ತ ನಾವಾಗ್ದಲ್ಲಿ ಇನ್ಯಾರು ಆಗ್ತಾರೆ ಅಂತ ನಾವು ಹಿಂಗೆ ಅರ್ಥ ಮಾಡ್ಕೊಂಡು ನಾವು ಏನೋ ಒಂದು ಒಳ್ಳೇದು ಮಾಡೋಕೆ ಹೋಗ್ತೀವಿ. ಅದ ನೋಡಿ ಅವಳಿಗೆ ಇದು ಅರ್ಥನೇ ಆಗಲ್ವಲ್ಲ. ಅಲ್ಲ ಯಾಕೆ ಹೇಳ್ತಾರೆ ಎಂಬುದು ಅವಳು ಒಂದು ಸ್ವಲ್ಪನೂ ಅರ್ಥ ಮಾಡ್ಕೊಂಬಲ್ವಲ್ಲ, ಇನ್ನೆಂತಳು ಇರಬೇಕು ನೀನೇ ಹೇಳು. ಸರಿ ಆಯ್ತು ಹೇಳಿ, ನೀವು ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ. ಸುಮ್ಮನೆ ಕೊಟ್ಟು ನಿಮ್ಮ ಮನೆಗೆ ಕೊಟ್ಟು ಮದುವೆ ಮಾಡ್ತೀನಿ. ನನಗೂ ಇಷ್ಟನೇ ಐತಿ. ಅವಳ ಮ್ಯಾಗಳು ಇದಕ್ಕಾಗಲಿ ಕೊಟ್ಟು ಮದುವೆ ಮಾಡ್ತೀನಿ ಅವಳಿಗೆ. ನಾನೀಗ ಅವಳಿಗೂ ಹಂಗೆ ಮಾಡ್ಬೇಕು ಅಂತ ಇದ್ದೆ. ನನ್ನ ಮಗಳನ್ನ ಬೇರೆ ಕಡೆ ಕೊಡಲ್ಲ, ನಿನ್ನ ಮನೆಗೆ ಕೊಡ್ತೀನಿ. ನೀವು ಕೇಳಿದ್ದು ಒಳ್ಳೆಯದೇ ಆಯ್ತು. ನನಗೆ ಗೊತ್ತಾಗಲಿಲ್ಲ, ನನಗೆ ಹಂಗೆಲ್ಲ ಗೊತ್ತಾಗಿಂಗಿದ್ರೆ ನಾನೇ ಬಂದು ಕೇಳ್ತಿದ್ದೆ. ನನಗೆ ಇದು ಗೊತ್ತಾಗಲಿಲ್ಲ, ಇಲ್ಲೇ ಕೊಟ್ಟು ಮದುವೆ ಮಾಡ್ಬೋದು ಅಂತ. ಹೆಂಗ ನೀವೇ ನೆನೆಸ್ಕೊಂಡಿದ್ರಿ, ನಾನು ಬಂದು ಗಲಾಟೆ ಮಾಡೋದು ನೋಡಿ ನಿಮಗೆ ಅರ್ಥ ಆಗೈತಿ. ಹೆಂಗೆ ಬಂದು ಗಲಾಟೆ ಮಾಡ್ತಾ ಇದ್ದಾಳಲ್ಲ, ನಾವೇ ಹೆಂಗೆ ಮದುವೆ ಮಾಡ್ಕೊಂಬನ ಅಂತ ಹೆಂಗೆ ನಿಮ್ಮ ತಲೆಗಾನ ಒಳ್ದೈತಿ. ನಾನು ಹೊರಗೆ ಬಂದ ಯಾವುದೋ ಬಾಯಿ ಆಗ್ತೈತಿ, ಯಾರ ಹಿಂಗೆ ಬಾಯಿ ಮಾಡ್ತಾರೆ ಅಂತ ನಾನು ಬಂದೆ. ನನ್ನ ಹತ್ರ ಸಣ್ಣಿಂಗಜ್ಜಿ ಹಂಗೆ ಅಂತು. ಹಿಂಗಳಮ್ಮ ಅವ್ರ ಅಣ್ಣ ಹೆಂಡತಿ ಅವ್ರ ಅದಕ್ಕೆ ನೋಡಿದ್ನಲ್ಲ ನಿಮ್ಮನ್ನೇನು ಅವ್ರು ಅತ್ಕೆಂಬದು ಗೊತ್ತು. ಈಗ ಹಂಗೆ ಹೆಣ್ಣು ಅವರ ಮಗಳಿತ್ತಂತೆ ಮದುವೆ ಮಾಡ್ಕೊಂಡಿಲ್ಲ. ನೋಡಮ್ಮ ನಾನು ಹೆಣ್ಣಿದ್ದು ಕೊಟ್ಟು ಮದುವೆ ಮಾಡ್ಕೊಂಡಿಲ್ಲ, ನನ್ನ ತಮ್ಮನ ಮಗಳನ್ನ ಕರ್ಕೊಂಡು ಮದುವೆ ಮಾಡ್ಕೊಂಡ್ಲು ಅಂತ ನಾನು. ಅದಕ್ಕೆ ನಾನು ನಮ್ಮ ಅಕ್ಕನ ತಗೊಂಡು ಅಂದೆ, ಅಕ್ಕ ಹಿಂಗೆ ಮದುವೆ ಮಾಡ್ಕೊಂಬನ ಕಣೆ ಕೇಳೋಣ ನಮ್ಮ ಅಕ್ಕನ, ಇಲ್ಲಿ ಹಸಿ ಹೋಗುತ್ತಲ್ಲ ಅಕ್ಕ ಕೇಳೋಣ, ಅವ ಸರಿ ಹೋಗುತ್ತೆ ಅವಳಿಗೆ. ನಾವು ಒಂದಾಗಿ ನಾವು ಅವ್ರತ ಚೆನ್ನಾಗಿರ್ಬೇಕು, ಹಿಂಗಾದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅದನ್ನೇ ಮಾತಾಡಿದ್ದೀನಿ. ಅವರಪ್ಪ ಅವರಮ್ಮನೂ ಬಂದವ್ರೆ, ಅವರು ಹಂಗೆ ಹೇಳವ್ರೆ. ನಾವು ಹೋಗಲ್ಲ, ನಾವು ಮಾತಾಡ್ಸಲ್ಲ ಅಂತ ಹೇಳವ್ರಿ. ನೋಡೋಣ. ಅವನು ನನ್ನ ತಮ್ಮ ಬಿಡತ್ತ ಹೆಂಗನ ಮಾಡ್ಕೊಂಬಲಿ ಅಂತ ಅವ್ನು ಯಾರು ತಲೆ ಕೆಡಿಸ್ಕೊಂಬಲ್ಲ. ಅವ್ನಿಗೆ ಮನೆ ಕಷ್ಟ ಹೆಂಡ್ತಿ ನೋಡ್ಕೋಬೇಕು, ಅದಕ್ಕೆ ಸುಮ್ಕಾಗಿದ್ದಾನೆ.
ಆ ಸೇವಂತಿ ಮೇಗಳು ಸಿಟ್ಟಿಗೆ ನಾನು ಇವ್ರ ಮನೆಗೆ ಹೆಣ್ಣು ಕೊಡ್ತೀನಿ. ಹೆಣ್ಣು ಕೊಟ್ಟು ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ. ಕೊಡ್ತೀನಿ. ಕೊಟ್ಟು ಮದುವೆ ಮಾಡಿ ನಾನು ಅವಳ ಕಣ್ಣೆದ್ರಿ ಇಲ್ಲೇ ಚೆನ್ನಾಗಿರಲಿಲ್ಲ ಅಂದರೆ ನಾನು ಎಷ್ಟು ಶಾರದಾನೇ ಅಲ್ಲ. ನೋಡ್ತಾ ಇರಿ ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.